ಇದು ಕಾಕತಾಳೆಯೋ ಅಥವಾ ನಮ್ಮ ವಿಧಿಯೋ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಮಾನ್ಯ ದೇವರಾಜಸ್ ಅವರು ಇದ್ದು ಟಚೇಬಲ್ ಕಾಸ್ಟ್ ಸ್ಪರ್ಶ ಜಾತಿಗಳನ್ನು ನಮ್ಮ SC ಸಮುದಾಯಕ್ಕೆ ಸೇರಿಸಿದ್ರು. ಅವತ್ತು ಖರ್ಗೆ ಅವರಿದ್ದರು, ಬಲಿಷ್ಠ ದಲಿತ ನಾಯಕರಿದ್ದರು. ಅವರು ತಮ್ಮ ಸ್ವಾರ್ಥಕ್ಕಾಗಿ ಸಮಾಜವನ್ನು ಬಲಿಕೊಟ್ಟರು. ಇಂದು ಅದೇ ಖರ್ಗೆ ಅವರ ಮಗ ಪ್ರತಿಯೊಂದು ಇಲಾಖೆಯಲ್ಲಿ ಮೂಗು ತೂರಿಸಿ ಅಥವಾ ನಾನೇ ಕೊಟ್ಟು ಹುಷಾರಿದ್ದೀನಿ ಅಂತ ಮಾತೇಳಿ ಪ್ರತಿಯೊಂದು ವಿಷಯನ ಎಳೆಯಾಗಿ ಬಿಸಿತೆಗ್ತಾರ. ಆದರೆ ಇವತ್ತು ನಮ್ಮ ಸಮಾಜದ ಕೆಳಗಡೆ ಬಿಸಿನೀರು ಬಂದಾಗ ಅವ್ರಿಗೆ ಗೊತ್ತಾಗಿಲ್ಲ ಅಂತಂದ್ರೆ ನಮಗೆ ನಾಚಿಕೆ ಆಗ್ತಾಯಿದೆ. ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರು ನಾವು 80% ಹಾಕ್ತೇವೆ 90% ಹಾಕ್ತೇವೆ ಅಂತ. ನಾವು ಹೇಳ್ತಾ ಇದ್ದೆವು 80 ಹಾಕ್ತೇವೆ 90 ಹಾಕ್ತೇವೆ ಅಂತ. ಆದ್ರೆ ಯಾವೊಬ್ಬ ಕಾಂಗ್ರೆಸ್ಗೂ ಯಾವೊಬ್ಬ BJPಯವನು ನಮಗೆ ಈ ಬಲಗೈ ಸಮಾಜದ ಮತ ಬರ್ತಾ ಇವೆ ಅಂತ ಎಲ್ಲಿಯೂ ಘಂಟಾಘೋಷವಾಗಿ ಹೇಳ್ತಾ ಇಲ್ಲ. ಕೇವಲ ನಾವು ಹೇಳ್ತಾ ಇದ್ದೇವೆ 80-90 ಅಂತೇಳಿ. ಹಾಗೂ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿ ಆಗಿದ್ದರು, ಇವತ್ತು ಹಿಂದುಳಿದ ನಾಯಕ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಏನು ನಮ್ಮ ಸಮಾಜದ ಬಗ್ಗೆ ದ್ವೇಷ ಇದೆಯೋ ಅಥವಾ ನಮ್ಮ ಬಗ್ಗೆ ಕೆಟ್ಟ ಭಾವನೆ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾವಾಗ ಅನ್ಯಾಯ ಆಗ್ತದೆ ನಮಗೆ, ಆ ಅನ್ಯಾಯ ಮಾಡೋದ್ರಿಂದ ಆಗಲ್ಲ, ಇವರು ಯಾರು ಸಹಿಸ್ಕೋತೀವೋ ಅವ್ರಲಿಂದೇ ಆಗ್ಲಿಕ್ಕತ್ತದ. ಅದಕ್ಕಾಗಿ ನಾವು ಈ ಪತ್ರಿಕಾ ಮಾಧ್ಯಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಾವಂತೂ ಹೋಗ್ತಾ ಇದ್ದೇವೆ, ನೀವು ಹೋಗ್ತೀರಿ, ಆದರೆ ಇತಿಹಾಸ ಎಂದು ಅಳಿಸಲ್ಲ. ಯಾಕಂದ್ರೆ ಬಂಧುಗಳೇ, ಇವತ್ತ ಒಂದು ಅತ್ಯಂತ ಚಾಣಾಕ್ಷ ಕುಟಿಲ ನೀತಿ ಇವತ್ತು ಬೆನ್ ಮಾಡ್ತಾಯಿದೆ. ರಾಷ್ಟ್ರೀಯ ಪದ್ಮಶ್ರೀ ಪುರಸ್ಕೃತರು, ಆ ಎಡಗೈ ಸಮಾಜದ ಅತ್ಯಂತ ಹಿರಿಯ ನಾಯಕರುಗಳು ಒಂದು ಕಡೆ ಬಂದು ಒಬ್ಬರು ಏನಪ್ಪ ಅಂದ್ರೆ ಸಮಾಜ ಜೋಡಿಸ್ತೀನಿ ಅಂತಕ್ಕಂಥ ಒಬ್ಬ ಸಂಘದ ನಾಯಕನು ಎಲ್ಲರೂ ಸೇರಿ ಏನಪ್ಪ ಅಂತಂದ್ರೆ ನಮ್ಮ ಸಮಾಜವನ್ನು ತುಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಬಹುಸಂಖ್ಯಾತರಿದ್ದೇವೆ, ನಾವು ಗೆದಿಲೇ ಇರ್ಬೋದು, ಗೆದ್ದವರನ್ನು ಸೋಲಿಸ್ತಕ್ಕಂಥ ಶಕ್ತಿ ಆ ಭಗವಂತ ನಮಗೆ ಕೊಟ್ಟಿದ್ದ ನಮ್ಮಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳ್ತೀವಿ. ಯಾಕಂತಂದ್ರೆ ನಾವು ಎಂದೂ ಇನ್ನೊಬ್ಬರ ಮನೆ ಕೇಳಿದವರಲ್ಲ, ಇನ್ನೊಬ್ಬರ ಪಾಲನ್ನು ನಾವು ಕೇಳಿದವರಲ್ಲ. ನಾವು ಹಂಚಿ ತಿನ್ನಂಥ ಸಮುದಾಯ ನಮ್ಮದು. ಇವತ್ತು ಈ ರಾಜ್ಯದಲ್ಲಿ ಹೋರಾಟದ ಕಿಚ್ಚನ್ನು ಅಥವಾ ಹೋರಾಟದ ಗುಣವನ್ನು ಬೆಳೆಸಿದ್ದೆ ಅಂತಾದರೆ ಅದು ದಲಿತ ಸಂಘರ್ಷ ಸಮಿತಿ ಅಥವಾ ದಲಿತ ಸಂಘಟನೆಗಳು ಅಂತ ನಾನು ಹೇಳಬೇಕಾಗ್ತದೆ. ಅವತ್ತಿನ ಕಾಲಕ್ಕೂ ನಮ್ಮ ಎಡಗೈ ಸಮಾಜದ ಸಂಘಟನಾ ರಾಜ್ಯ ಸಂಚಾಲಕನಾಗಿ ಸಂಘಟನೆಯನ್ನು ಹೊಡೆದಾಗ್ದ, ಒಬ್ಬ ಬಹುಜನ ಸಮಾಜ ಪಕ್ಷದ ಒಬ್ಬ ನಾಯಕನಾಗಿ ಎಡಗೈ ಸಮಾಜದ ಬಹುಜನ ಸಮಾಜ ಪಕ್ಷ ಹೊಡೆದಾಗ್ದ. ನಾವು ಎಂದೂ ಹೊಡೆದಿಲ್ಲ. ಅದಕ್ಕಾಗಿ ತಾವಿಷ್ಟೇ ಹೇಳ್ತಾ ಇದ್ದೀನಿ, ನೀವು ನಾವು ಸಹಪಾಠಿ ಇದ್ದೀರಿ, ನೀವು ನಮ್ಮ ಬಾಜು ಮನೆಯಲ್ಲಿದ್ದೀರಿ, ನೀವು ತಿನ್ನಿರಿ, ನಮಗೂ ತಿನ್ಕೊಡ್ರಿ. ಈ 6-6-5 ಅನುಪಾತ ಏನಿದೆಲ್ಲ ಅದು ಎಲ್ಲ ಹಂತದಲ್ಲಿ ಹಿಂದಿನಿಂದಲೇ ಆಗಿ